ಸೊ ಎಲ್ಲರೂ ಮೊಟ್ಟೆನ ಒಡೆದ್ಬಿಟ್ಟು ಹಾಕಿ ಎಗ್ ರೈಸ್‌ನ ಮಾಡ್ಕೊಂಡು ತಿಂದಿದ್ದೀರಾ? ಈ ತರ ಒಮ್ಮೆ ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನ ತುರಿದು ಹಾಕೊಂಡು ಆ ಎಗ್ ರೈಸ್‌ನ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬನ್ನಿ ಅದನ್ನ ಯಾವ ತರ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಬನ್ನಿ ಇವತ್ತು ಒಂದು ಸ್ಪೆಷಲ್ ಆಗಿ ಎಗ್ ರೈಸ್‌ನ ಮಾಡೋಣ. ಸೊ ಅದಕ್ಕೆ ಫಸ್ಟು ಬೆಳ್ಳುಳ್ಳಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡು ಮತ್ತೆ ಚಿಲ್ಲಿ ಪೌಡರ್‌ನ ಹಾಕೊಂಡು ಮತ್ತೆ ಅರಿಶಿನ ಪೌಡರ್‌ನ ಹಾಕೊಂಡು ಮತ್ತೆ ಧನಿಯಾ ಪೌಡರ್ ಮತ್ತೆ ಕೊರಿಯಾಂಡರ್ ಪೌಡರ್ ಮತ್ತೆ ಗರಂ ಮಸಾಲಾನ 3 ಮಿಕ್ಸ್ ಮಾಡಿ ಒಂದು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನ ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನ ನೀಟಾಗಿ ಜಜ್ಕೊಳ್ಳೋಣ. ಸೊ ಎಲ್ಲ ಅದನ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲೆಲಿ ಎಣ್ಣೆ ಹಾಕೊಂಡು ಅದಕ್ಕೆ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ ನಾವೇನು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕೊಂಡ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ. ಸೊ ಕರಿಬೇವೆಲ್ಲ ಹಾಕೊಂಡಾದ್ಮೇಲೆ ನಾವೇನು ಮಸಾಲೆನ ಜಜ್ಜಿಟ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ತರ ಅಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಸೊ ಆ ತರ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ವೈಟ್ ರೈಸ್ ಏನಿರುತ್ತಲ್ಲ ಅದನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಸೊ ಅದಾದ್ಮೇಲೆ ಅದ್ರ ಮೇಲೆ ಒಂಚೂರು ಉಪ್ಪನ್ನ ಹಾಕೊಂಡು ಮತ್ತೆ ಲಿಂಬೆ ಹಣ್ಣ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಮಿಕ್ಸ್ ಆದ್ಮೇಲೆ ನಾವೇನು ಎಗ್‌ನ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನ ಈ ತರ ತುರಿದ್ಬಿಟ್ಟು ಹಾಕೊಂಡ್ರೆ ಸೊ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಟೇಸ್ಟು. ಸೊ ಯಾವಾಗ್ಲೂ ಒಂದೇ ತರ ಎಗ್ ರೈಸ್‌ನ ಮಾಡ್ಕೊಂಡು ತಿನ್ನೋ ಬದ್ಲು ಈ ತರ ಒಮ್ಮೆ ಟ್ರೈ ಮಾಡಿ ಎಲ್ರು. ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಮಾಡ್ಕೊಂಡ್ಮೇಲೆ ಯಾವ ತರ ಇತ್ತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಹೇಗಿತ್ತು ಎಗ್ ರೈಸ್ ಚೆನ್ನಾಗಿತ್ತಾ ಹೇಗೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.